ಮನೆಗಳಲ್ಲಿ ಹಾಡ್ಬೇಕಾದ್ರೆ ಜನ ಸೇರ್ತಾರ ತುಂಬಾ ರಾತ್ರಿ ಎಲ್ಲ? ಸರ್ ಈಗ ನಿದ್ಗಡೋದು ಭಾರಿ ಅಪರೂಪ ಆಗೋಯ್ತು ಸರ್. ಹ್ಮ್. ಮೊದ್ಲೆಲ್ಲ ಕೇಳ್ತಿದ್ರು ದೇವ್ರ ಕತೆ ಹರಿ ಕತೆ ಭಜನೆ ಅಂತಂದ್ರೆ ಮೊದ್ಲು ಕೇಳ್ತಿದ್ರು. ಅದ್ರಲ್ಲೂ ಈ ಪಟ್ಟಣ ಬೆಂಗಳೂರಲ್ಲಿ ನಿದ್ಗೆಡೋರು ಕಡಿಮೆ. ನೀವು ಕೇಳಿದ್ ಕೇಳ್ತೀನಿ. ಕೋರಮಂಗಲದಲ್ಲಿ ಒಂದು ಅಪಾರ್ಟ್ಮೆಂಟ್ಸ್ಗೆ ಭಜನೆಗೆ ಹೋದಿವಿ ನಾವು. ತೀರ್ಕೊಂಡಿದ್ರು, ಯಾರ ನಮ್ಮನ್ನ ಭಜನೆಗೆ ಬರಮಾಡಿದ್ರು. ಹೋದ್ಮು ನಾಮೊಂದ 4-5 ಜನ ಹೋದ್ಮು ಸರ್. ಹೋಗಿ ಆ ಕತೆ ಶುರು ಮಾಡಿದ್ಮು. ಇಲ್ಲ ಅಂದ್ರೂ ಒಂದು 35-40 ಜನ ಕುಳಿತಿದ್ರು ತಿರೋಗಿರೋ ವ್ಯಕ್ತಿ ಸುತ್ತಮುತ್ತ. ನಾನು ಅನ್ಕೊಂಡೆ, ಓ ಏನಪ್ಪ ಒಳ್ಳೆ ಕುಳ, ಇವತ್ತು ನಮಗೆ ಒಳ್ಳೆ ಮೇಲ್ಕಾಸು ಸಿಗುತ್ತೆ, ಬಕ್ಷೀಸು, ಇವರೆಲ್ಲ ಅವ್ರ ಬಗ್ಗೆ ಹೋಗ್ಲಿ ಕೊಂಡಾಡಿದ್ರೆ ಜೋಳಿಗೆ ಹಾಕ್ತಾರೆ ಅಂತ 1 ಗಂಟೆ ಟೈಮ್ ಕತೆ ಮಾಡಿದ್ವು ಸರ್. ಯಾರು ಇರಲಿಲ್ಲ, ಎಲ್ಲ ಎದ್ದು ಹೊಂಟದ್ರು. ಅಲ್ಲಿಗೆ ಆ ತೀರೋಗಿರೋ ವ್ಯಕ್ತಿಯ ಹೆಡ್ತಿ ಮಾತ್ರ ಒಬ್ಬ ಉಳ್ಕೊಂಡ್ಲು. ಆ ಅಮ್ಮ ಪಾಪ ದಿವಾನ ಕಾಟ ಹೊಡಿ ತಂದು ತೂಗುಡಿಸ್ತಾ ಕೂತಿದ್ಲು. ಒಂದು ಗಂಟೆ ಅಷ್ಟೊತ್ತು ಗಂಟೆ ಕತೆ ಮಾಡಿದ್ವು. 1 ಗಂಟೆ ತುಂಬಿಸೋಷ್ಟೊತ್ತಿಗೆ ಅವ್ರಿಗೆ ಭಾರಿ ತಾಪತ್ರೆ ಆಗೋಯ್ತು ಬಿಡಿ. ಆಮೇಲೆ ನಾನು ಕರೆದ, ಬಾರಪ್ಪ ಇಲ್ಲಿ ಅಂತಂದು. ಏನಮ್ಮ, ಯಾರಪ್ಪ ನಿನ್ನ ಬುಕ್ ಮಾಡಿದವರು? ನಿಮ್ಮ ಮಗವ್ರಮ್ಮ. ಹೌದಾ, ನೋಡಪ್ಪ ನನಗೆ BP ಶುಗರು 2 ಇದೆ ಕಣಪ್ಪ, ನಿದ್ಗೆಡೋಕ್ಕಾಗಲ್ಲ ಕಣಪ್ಪ. ಈ ಫ್ಲಾಸ್ಕಲ್ಲಿ ಕಾಫಿ ಇಟ್ಟಿದ್ದೀನಿ, ನಿನ್ಗೆ ಎಷ್ಟು ಸಲ ಬೇಕೋ ಅಷ್ಟು ಸಲ ಬಿಟ್ಕೊ ಕುಡಿ. ನಿನಗೆ ಅಮೌಂಟು ಫೋನ್ಪೇ ಮಾಡ್ತೀನಿ. ಬೆಳಗ್ಗೆ ಎಷ್ಟೊತ್ತಿಗೆ ನಿಲ್ಲಿಸ್ತೀಯಪ್ಪ ಭಜನೆನ? 5 ಗಂಟೆಗೆ ನಿಲ್ಲಿಸ್ತೀನಮ್ಮ. ಆಗ ನನಗೊಂದು ಮಿಸ್ ಕಾಲ್ ಕೊಡಪ್ಪ, ಮೇಲೆ ಮಲಗಿರ್ತೀನಿ, ನಾನು ಬಂದು ನಿಮ್ಮನ್ನು ಕಳಿಸ್ಕೊಡ್ತೀನಿ ಅಂದ್ಬಿಟ್ಟು ಇದ್ದವ ಭವನ್ಮನು ಎದ್ದು ಹೊಂಟದು ಸಹ. ಇನ್ನು ತೀರೋಗಿರೋ ವ್ಯಕ್ತಿ ಬಾಡಿ ಒಂದು, ನಾವು 4 ಜನ. ಇದು ಯಾಕೆ ಹಿಂಗೆ ಆಡ್ತಿದ್ದಾರೆ ಅಂತ ಕೇಳೋರಿಲ್ಲ, ಇದೇನು ಹಿಂಗೆ ಮಾಡ್ತಿದ್ದಾರೆ ಅಂತ ಹೇಳೋರಿಲ್ಲ. ನಾವು ಹೇಳ್ಬೇಕು, ಆ ಬಾಡಿ ಕೇಳಬೇಕು, ಬೆಳಗಾನ 5 ಗಂಟೆವರೆಗೂ ನಮ್ಗೆ ರಾತ್ರಿ ತುಂಬಿಸೋಷ್ಟೊತ್ತಿಗೆ ಭಾರಿ ಕಷ್ಟ ಆಗುತ್ತೆ ಸರ್. ಯಾರು ಕೇಳಲ್ಲ ಸರ್ ಈಗಿನ ಕಾಲದಲ್ಲಿ.